ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕೆ ಅಂತ ಹೇಳಿದ್ರೆ, ನಾನು ಮೀಶೋನಲ್ಲಿ ಬೈ ಒನ್ ಗೆಟ್ ಒನ್ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೆ. ಕಿಚನ್ ಪ್ರಾಡಕ್ಟ್ ಇದು. ಸೊ ಆಲ್ರೆಡಿ ನೋಡ್ತಾ ಇದ್ರಲ್ವಾ ಏನು ತೊಗೊಬಂದಿದ್ದೀನಿ ಅಂತ ಹೇಳಿ. ಸೊ ರೊಟ್ಟಿ ಹಂಚು ಅಥವಾ ಚಪಾತಿ ಹಂಚನ್ನು ನಾವು ತೊಗೊಂಡ್ವಿ ಅಂತ ಹೇಳಿದ್ರೆ, ಈ ರೀತಿ ಚಪಾತಿ ಮೇಕರ್ ಸೆಟ್ ನಮಗೆ ಸಿಗುತ್ತೆ. ಸೊ ಇದು ನನಗೆ ಬೈ ಒನ್ ಗೆಟ್ ಒನ್ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಕ್ವಾಲಿಟಿ ಹೇಗಿದೆ ಅಂತ ಹೇಳಿದ್ರೆ ವಾವ್ ಅಂತ ಅನ್ಸುತ್ತೆ. ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸ್, ಒಂದು 500 ರೂಪಾಯಿನೂ ಅಲ್ಲ ಫ್ರೆಂಡ್ಸ್, ಅಷ್ಟು ತುಂಬಾ ಕಡಿಮೆ ಪ್ರೈಸ್. ನಾನು ಆಲ್ರೆಡಿ ತಮ್ಲೈನಲ್ಲೂ ಕೂಡ ಹಾಕ್ಬಿಟ್ಟಿದ್ದೀನಿ. ಜಸ್ಟ್ 298 ರೂಪಾಯಿ ಅಷ್ಟೇ ಈ ಒಂದು ಸೆಟ್ಟಿಗೆ. 3 ಸೆಟ್ ಅಂದರೆ 3 ಪೀಸ್ ಬರುತ್ತೆ. ಒಂದು ಹಂಚು ಬರುತ್ತೆ, ಇನ್ನೊಂದು ಬಂದು ರೋಟಿ ಮೇಕರ್ ಲಟ್ಟಣಿಗೆ ಆಗಿರ್ಬೋದು, ಮತ್ತು ಚಪಾತಿ ಮಣೆ ಸೊ ಲಟ್ಸೋದು, ಈ ಮೂರು ಕೂಡ ನಮಗೆ ಸಿಗುತ್ತೆ ಜಸ್ಟ್ 298 ರೂಪಾಯಿಗೆ. ಇಷ್ಟು ಕಡಿಮೆ ಪ್ರೈಸಲ್ಲಿ ನೀವು ಹೊರಗಡೆ ಎಲ್ಲೇ ಹೋದರೂ ಕೂಡ ನಿಮಗೆ ಸಿಗೋದಿಲ್ಲ. ನೀವು ತುಂಬ ಬಲ್ಕಲ್ಲಿ ಪರ್ಚೇಸ್ ಮಾಡಿಕೊಂಡು ಸೇಲ್ ಮಾಡ್ತೀರಲ್ವ, ಅಂದರೆ ಶಾಪ್ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಮಾತ್ರ ಈ ಒಂದು ಪ್ರೈಸಲ್ಲಿ ನಿಮಗೆ ಸಿಗ್ಬೋದು. ಬಟ್ ಮೀಶೋದಲ್ಲಿ ನಮಗೆ ಓನ್ ಆಗಿನೇ ನಾವು ಸಿಂಗಲ್ ಆಗಿನೇ ಈ ರೀತಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ, ಈಗ ರೊಟ್ಟಿ ಮೇಕರ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಫುಲ್ ವುಡನ್ನಲ್ಲಿ ಮಾಡಿರೋವಂಥದ್ದು. ಮತ್ತು ಕೆಳಗಡೆ ನೋಡಿ ಗ್ರಿಪ್ಪಿಂಗ್ ಕೂಡ 3 ಕೊಟ್ಟಿದ್ದಾರೆ. ಸೊ ಎಲ್ಲೂ ಕೂಡ ಅಳ್ಳಾಡೋದಿಲ್ಲ, ಫುಲ್ ಟ್ರೆಡಿಷ್ನಲ್ ಆಗಿದೆ. ಆ್ಯಂಡ್ ಲಟ್ಟಣಿಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು ತವಾ, ಇದು ಐರನ್ ತವಾ ಅಂದರೆ ಕಬ್ಬಿಣದ ತವಾ. ಇದು ಹ್ಯಾಂಡಲ್ ಬಂದು ಸ್ಟೇನ್ಲೆಸ್ ಸ್ಟೀಲ್ ಕೊಟ್ಟಿದ್ದಾರೆ, ಫುಲ್ ಬ್ಲ್ಯಾಕ್ ಕಲರಲ್ಲಿದೆ. ಸೊ ನಾನ್ ಸ್ಟಿಕ್ ಅಲ್ಲ, ಇದು ನಾನ್ ಕೋಟೆಡ್ ಏನು ಕೂಡ ಅಲ್ಲ, ಫುಲ್ ಪ್ಯೂರ್ ಐರನ್ನಲ್ಲಿ ಮಾಡಿರೋಂಥ ತವಾ. ಆ್ಯಂಡ್ ಬೇಗನೆ ಕ್ವಿಕ್ಕಾಗಿ ಚಪಾತಿ ಆಗಿರ್ಬೋದು, ಮತ್ತು ರೋಟಿ ಆಗಿರ್ಬೋದು, ಮತ್ತು ನೀವೇನಾದ್ರೂ ಆಮ್ಲೆಟ್ ಮಾಡ್ಕೊತೀರಾ ಅಥವಾ ದೋಸೆ ಮಾಡ್ಕೊತೀರಾ ಅಂತ ಹೇಳಿದ್ರು ಕೂಡ ಈ ಒಂದು ತವಾನಲ್ಲಿ ಮಾಡ್ಕೋಬೋದು. ಅಷ್ಟು ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ನನಗೆ ಎಕ್ಸ್ಪ್ಲೈನೇ ಮಾಡೋಕ್ಕೆ ಬರ್ತಿಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಮತ್ತು ಥಿಕ್ನೆಸ್ ಬಂದು 1.5 to 2 ಒಂದು mm ಅಷ್ಟು ಥಿಕ್ನೆಸ್ ಬರುತ್ತೆ ತವಾದು. ಆ್ಯಂಡ್ ನಾನು ಆಗಲೇ ಹೇಳಿದಂಗೆ ಹ್ಯಾಂಡಲ್ ಬಂದು ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಬೈ ಒನ್ ಗೆಟ್ ಒನ್ ಅಲ್ಲಿ ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿರೋಂಥ ಕ್ವಾಲಿಟಿನ ಸಿಗ್ತಿದೆ ಅಂತ ಹೇಳಿದ್ರೆ ಮಿಸ್ ಮಾಡ್ಕೊಳಕ್ಕಂತೂ ಹೋಗಬೇಡಿ. ನಾನು ಇನ್ನೂ ಒಂದು 3 ಬುಕ್ ಮಾಡಿದ್ದೀನಿ. ಬಿಕಾಸ್ ನಾನು ತರಿಸಾದ್ಮೇಲೆ ನಮ್ಮಮ್ಮ ಆಗಿರ್ಬೋದು, ಮತ್ತು ನಮ್ಮ ಅತ್ತೆಗೆ, ನನ್ನ ಕಸಿನ್ಸ್ಗೆ ಎಲ್ಲ ಫೋಟೋ ಕಳಿಸಿದ್ನಲ್ವಾ. ಸೊ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಈ ರೀತಿ ಕಳಿಸ್ಬಿಡ್ತೀನಿ. ಇನ್ ಕೇಸ್ ಅವರಿಗೂ ಬೇಕು ಅಂತ ಹೇಳಿದಾಗ ನಿಮಗೂ ಮತ್ತೆ ಗೇನ್ ವೀಡಿಯೋದಲ್ಲಿ ತೋರಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವರು ಕೂಡ ನಮಗೂ ಬೇಕು ಅಂತ ಹೇಳಿ ಬುಕ್ ಮಾಡಿಸ್ಕೊಂಡಿದ್ದಾರೆ. ಅದು ಇನ್ನೂ ಬಂದಿಲ್ಲ. ಸೊ ಅಷ್ಟರಲ್ಲಿ ಮತ್ತೆ ಔಟ್ ಆಫ್ ಸ್ಟಾಕ್ ಬೇರೆ ಆಗಿಬಿಟ್ಟಿತ್ತು. ಮತ್ತೆ ನಿಮಗೆ ವೀಡಿಯೋ ಮಾಡೋದು ಡಿಲೇ ಆಗಿಬಿಟ್ರೆ ಮತ್ತೆ ಈ ಒಂದು ಆಫರ್ ಸಿಗಲ್ಲ ಅಂತ ಹೇಳಿಬಿಟ್ಟು ಬೇಗನೆ ನಾನು ವೀಡಿಯೋ ಮಾಡಿ ಶೂಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಲಿಂಕ್ ಕೊಟ್ಟಿರ್ತೀನಿ, ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಪ್ರೈಸ್ ಸ್ವಲ್ಪ ವೇರಿ ಇರೋದು, ಬಿಕಾಸ್ ಇದು ತುಂಬಾ ಬೇಗನೆ ಔಟ್ ಆಫ್ ಸ್ಟಾಕ್ ಆಗ್ತಿರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಸರಿನಾ, ಲೈಕ್ ಆಗಿ ತಕ್ಷಣ ಬೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಮರದಲ್ಲಿ ಮಾಡಿರೋಂಥ ಚಪಾತಿ ಮಣೆ ಮತ್ತು ಲಟ್ಟಣಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮತ್ತು ಮೇನ್ ಆಗಿ ಬಂದಿರೋಂಥದ್ದೇ ಈ ಒಂದು ಐರನ್ ತವ 9 ಇಂಚಸಲ್ಲಿ ಬಂದಿದೆ. ತುಂಬಾ ದೊಡ್ಡದಾಗೂ ಕೂಡ ಇದೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಗನೆ ತಗೊಳ್ಳಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮೋರ್ ಅಪ್ಡೇಟ್ಸ್, ನಿಮಗೆ ಮೋರ್ ವೀಡಿಯೋಸ್ ನಾವು ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಮತ್ತು ಈಗಾಗಲೇ ಒಂದಷ್ಟು ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ. ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ಚೆಕ್ ಮಾಡಿ. ನಿಮಗೆ ಮೀಶೋದಲ್ಲಿ ನಾನು ಶಾಪ್ ಮಾಡಿರೋಂಥ ಪ್ರಾಡಕ್ಟ್ಗಳನ್ನು ವೀಡಿಯೋದೆಲ್ಲ ನಿಮಗೆ ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ನೋಡ್ಕೊಂಡು ಪರ್ಚೇಸ್ ಮಾಡ್ಕೋಬೋದು. ತುಂಬಾ ಕಡಿಮೆ ಪ್ರೈಸಲ್ಲೇ ನಾನು ತರಿಸೋವಂಥದ್ದು, ಪ್ರೀಮಿಯಂ ಕ್ವಾಲಿಟಿನಲ್ಲಿ ಬರುತ್ತೆ. ಮತ್ತು ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ, ನಾನು ದುಡ್ಡು ಕೊಟ್ಟು ತರಿಸಿರೋಂಥದ್ದು ಫ್ರೆಂಡ್ಸ್. ಓಕೆನಾ, ಆ ರೀತಿ ಪ್ರಮೋಷನ್ ಇತ್ತು ಅಂತ ಹೇಳಿದ್ರೆ ಮೇಲ್ಗಡೆ ನಾನು ಮೆನ್ಷನ್ನೇ ಮಾಡಬೇಕು. ಸೊ ಹಾಗಾಗಿ ಇದೊಂದು ಪ್ರಮೋಷನ್ ವೀಡಿಯೋ ಎಲ್ಲ ನಾನು ದುಡ್ಡು ಕೊಟ್ಟಿನೇ ಬೈ ಮಾಡಿರೋಂಥದ್ದು. ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ. ಸೊ ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳಿ. ಹಾಗೆ ನೀವು ಕೂಡ ಪ್ರತಿಯೊಬ್ಬರಿಗೂ ವೀಡಿಯೋ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಲಿಂಕ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ 2 ಕಡೆ ಕೂಡ ಕೊಟ್ಟಿರ್ತೀನಿ, ಹೋಗಿ ತಗೊಳ್ಳಿ. ಓಕೆನಾ, ಸೊ ಹಾಗಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.